ಹೆಲೋ ಗೈಸ್, ವೆಲ್ಕಮ್ ಟು ತಾರಾ ಕಿಚನ್. ಉತ್ತರ ಕರ್ನಾಟಕದ ಮಾಲ್ದಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀವಿ. ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ, ರವೆ ಥರ ದಪ್ಪಗಾಗಿರಬೇಕು. ಸೊ ಅದನ್ನು ಒಂದು ಪಾತ್ರೆಯಲ್ಲಿ 1 ಕಪ್ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬ್ರೌನ್ ಕಲರ್ ಬರೋವರೆಗೂ. ನೋಡ್ಬೋದು, ಇದಕ್ಕೆ ಬ್ರೌನ್ ಕಲರ್ ಬಂದಿದೆ. ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ 1 ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಅದನ್ನು ಈ ಥರ ಮಿತ್ಕೋಬೇಕು. ಈ ಥರ ಹದಕ್ಕೆ ಬಂದಿರಬೇಕು. ಈ ಥರ ಮಿತ್ಕೊಂಡು ಒಂದು ದಪ್ಪವಾಗಿರೋ ಉಳ್ಳೆಯನ್ನು ಮಾಡಿಕೊಂಡು ಅದನ್ನು ಚೆನ್ನಾಗಿ ಲಡ್ಸ್ಕೊಳ್ಬೇಕು. ಲಡಿಸ್ಕೊಂಡು ಅದನ್ನು ಸ್ವಲ್ಪ ದಪ್ಪಗೇ ಇಡಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಿರ್ಬೋದು, ಇದು 2 ಸೈಡ್ ಬೆಂದಿದೆ. ಅದನ್ನು ಮುರ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸಣ್ಣ ಮಾಡ್ಕೋಬೇಕು. ಈ ಥರ ಸಣ್ಣ ಮಾಡಿಕೊಂಡು ಅದಕ್ಕೆ ಬೆಲ್ಲ, ಸೋಂಪು ಮತ್ತು ಒಣ ಕೊಬ್ಬರಿಯನ್ನು ತುರಿದಿಟ್ಕೋಬೇಕು. ಫಸ್ಟಿಗೆ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು, ನಾವು ಇದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿದ್ದೀವಿ. ಅದಕ್ಕೆ ಸೋಂಪು ಮತ್ತು ತುರಿದಿಟ್ಟಿರೋ ಒಣ ಕೊಬ್ಬರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಲಾಸ್ಟಿಗೆ ಪುಟಾಣಿಯನ್ನು ಹಾಕಿಬಿಟ್ಟು ಅದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು, ಉತ್ತರ ಕರ್ನಾಟಕದ ಮಾಲ್ದಿ ರೆಸಿಪಿ ರೆಡಿಯಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.